ಇತಿಹಾಸದ ಮೊದಲನೆಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಂದು ನಾವು ತಿಳಿದುಕೊಳ್ಳುತ್ತಿದ್ದೇವೆ ಭಾರತದ ಟಾಪ್ 5 ನಿಗೂಢ ಮತ್ತು ರಹಸ್ಯಮಯ ಸ್ಥಳಗಳು. ನಂಬರ್ 1ರಲ್ಲಿ ಬರುತ್ತದೆ ತಲಕಾಡಿನ ಮರಳುಗಾಡು. ಕಾವೇರಿ ನದಿಯ ದಂಡೆಯ ಮೇಲಿರುವ ಹಸಿರು ತುಂಬಿದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಎಕರೆಗಟ್ಟಲೆ ಮರಳು ಎಲ್ಲಿಂದ ಬಂತು ಎಂಬುದು ಇಂದಿಗೂ ದೊಡ್ಡ ಮಿಸ್ಟರಿ. ಇತಿಹಾಸದ ಪ್ರಕಾರ ವಿಜಯನಗರದ ರಾಜಪ್ರತಿನಿಧಿಯ ಪತ್ನಿ ಅಲವೇಲಮ್ಮ ಎಂಬಾಕೆ ರಾಜನ ಸೈನಿಕನಿಂದ ತಪ್ಪಿಸಿಕೊಳ್ಳಲು ಕಾವೇರಿ ನದಿಗೆ ಹಾರುವ ಮುನ್ನ ತಲಕಾಡು ಮರಳಾಗಲಿ ಮಾಲಂಗಿ ಸುಳಿಯಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿದ್ದಳು ಎನ್ನಲಾಗುತ್ತದೆ. ನಂಬರ್ 2ರಲ್ಲಿ ಬರುತ್ತದೆ ಲೇಪಾಕ್ಷಿಯ ತೂಗಾಡುವ ಕಂಬ. ಇಲ್ಲಿನ ಐತಿಹಾಸಿಕ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 70 ಕಲ್ಲಿನ ಕಂಬಗಳಿವೆ. ಅದರಲ್ಲಿ ಒಂದು ಕಂಬ ನೆಲಕ್ಕೆ ತಾಗದೆ ಗಾಳಿಯಲ್ಲಿ ತೂಗಾಡುತ್ತದೆ. ಈ ಕಂಬದ ಅಡಿಯಲ್ಲಿ ಬಟ್ಟೆ ಅಥವಾ ಕಾಗದವನ್ನು ಈ ಕಡೆಯಿಂದ ಆ ಕಡೆ ಸುಲಭವಾಗಿ ಪಾಸ್ ಮಾಡಬಹುದು. ಬ್ರಿಟಿಷರ ಕಾಲದಲ್ಲಿ ಇಂಜಿನಿಯರ್ ಒಬ್ಬರು ಈ ರಹಸ್ಯ ತಿಳಿಯಲು ಕಂಬವನ್ನು ಅಲ್ಲಾಡಿಸಲು ಯತ್ನಿಸಿದಾಗ ಇಡೀ ದೇವಸ್ಥಾನವೇ ಜಿಗಿದ ಕಂಡು ಹೆದರಿ ಪ್ರಯತ್ನ ಕೈಬಿಟ್ಟರಂತೆ. ನಂಬರ್ 3ರಲ್ಲಿ ಬರುತ್ತದೆ ರೂಪ್ಕುಂಡ್ ಅಸ್ಥಿಪಂಜರಗಳ ಸರೋವರ. ಸಮುದ್ರ ಮಟ್ಟದಿಂದ 16,500 ಅಡಿ ಎತ್ತರದಲ್ಲಿರುವ ಈ ಹಿಮ ಸರೋವರದಲ್ಲಿ ನೂರಾರು ಮನುಷ್ಯರ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಬೇಸಿಗೆಯ ಹಿಮ ಕರಗಿದಾಗ ಈ ಅಸ್ಥಿಪಂಜರಗಳು ನೀರಿನ ಮೇಲೆ ತೇಲುತ್ತವೆ. ಮೊದಲು ಇವು ಜಪಾನಿನ ಸೈನಿಕರದ್ದು ಅಥವಾ ಕಾಯಿಲೆಯಿಂದ ಸತ್ತವರದ್ದು ಅಂದುಕೊಳ್ಳಲಾಗಿತ್ತು. ಆದರೆ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮಾಡಿದಾಗ ಅವು 9ನೇ ಶತಮಾನದ ಹಳೆಯ ಜನರ ಅಸ್ಥಿಪಂಜರಗಳು ಎಂದು ತಿಳಿದು ಬಂದಿದೆ. ನಂಬರ್ 4ರಲ್ಲಿ ಬರುತ್ತದೆ ಲಡಾಖ್ನ ಮ್ಯಾಗ್ನೆಟಿಕ್ ಹಿಲ್. ಈ ರಸ್ತೆಯಲ್ಲಿ ನೀವು ನಿಮ್ಮ ವಾಹನವನ್ನು ಗೇರ್ ಬದಲಾಯಿಸದೆ ನ್ಯೂಟ್ರಲ್ನಲ್ಲಿ ನಿಲ್ಲಿಸಿದರೆ ವಾಹನವು ತಾನಾಗಿಯೇ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಬೆಟ್ಟದ ಕಡೆಗೆ ಮೇಲಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಸಾಮಾನ್ಯವಾಗಿ ಯಾವುದೇ ವಸ್ತು ಕೆಳಗೆ ಉರುಳಬೇಕು, ಆದರೆ ಇಲ್ಲಿ ಮೇಲಕ್ಕೆ ಹೋಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಇದು ಇಲ್ಲಿನ ಸುತ್ತಮುತ್ತಲಿನ ಬೆಟ್ಟಗಳ ವಿನ್ಯಾಸದಿಂದ ಕಣ್ಣಿಗೆ ಕಾಣುವ ಭ್ರಮೆ ಆಪ್ಟಿಕಲ್ ಇಲ್ಯೂಷನ್ ಇರಬಹುದು ಎನ್ನಲಾಗುತ್ತದೆ. ನಂತರ ಕೊನೆಯ ಮತ್ತು 5ನೆಯ ಮಿಸ್ಟರಿ ಏನೆಂದರೆ ಕೊಡನಿ ಗ್ರಾಮ ಟ್ವಿನ್ಸ್ ಬರ್ತ್ ರಹಸ್ಯ. ಕೇರಳದ ಈ ಪುಟ್ಟ ಹಳ್ಳಿಯನ್ನು ಟ್ವಿನ್ ಟೌನ್ ಅವಳಿ ಮಕ್ಕಳ ಹಳ್ಳಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ಪ್ರತಿಯೊಂದು ಕುಟುಂಬದಲ್ಲೂ ಅವಳಿ ಮಕ್ಕಳಿದ್ದಾರೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ 1000 ಪ್ರಸವಗಳಲ್ಲಿ 4 ಅವಳಿ ಮಕ್ಕಳು ಹುಟ್ಟಿದರೆ ಈ ಹಳ್ಳಿಯಲ್ಲಿ 1000ಕ್ಕೆ 45ಕ್ಕೂ ಹೆಚ್ಚು ಅವಳಿ ಮಕ್ಕಳು ಹುಟ್ಟುತ್ತಾರೆ. ಸದ್ಯ ಈ ಊರಿನಲ್ಲಿ 400ಕ್ಕೂ ಹೆಚ್ಚು ಜೋಡಿ ಅವಳಿ ಮಕ್ಕಳಿದ್ದಾರೆ.